ನಮಸ್ಕಾರ ವೀಕ್ಷಕರೇ. ಸದ್ಯ ದೇಶದಲ್ಲಿ ಓಡಾಡ್ತಾ ಇರೋ ವಿಚಾರಗಳು ಅಂದ್ರೆ ಅದು ಇಂಧನ, ಕೋವಿಡ್ ಸಮಯದ ಸಂಕಷ್ಟ, ಮುಂದೆ ಇರೋ ಸವಾಲುಗಳು. ಆದ್ರೆ ಯಾವುದಕ್ಕೂ ಹೆದರಬೇಡಿ, ಎಲ್ಲಾ ವ್ಯವಸ್ಥೆಗಳು ನಮ್ಮ ಕಡೆಯಿಂದ ಆಗುತ್ತೆ. ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಆದ್ರೆ ಹೆದರೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ಖುದ್ದು ಮೋದಿ ಹೇಳಿದ್ದಾರೆ. ಭಾರತ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಈಗ ದೊಡ್ಡ ಉದಾಹರಣೆ ಸಿಕ್ಕಿದ್ದು, ರಷ್ಯಾ ಕಡೆಯಿಂದ ಭಾರತಕ್ಕೆ ದೊಡ್ಡ ಅನುಕೂಲ ಆಗ್ತಾ ಇದೆ. ಭಾರತ ಇಂಧನ ವಿಚಾರದಲ್ಲಿ ಸದ್ಯಕ್ಕಂತೂ ಹೆದರೋ ಅವಶ್ಯಕತೆ ಇಲ್ಲ ಅನ್ನೋ ಭರವಸೆ ರಷ್ಯಾ ಕಡೆಯಿಂದ ಸಿಕ್ಕಿದೆ. ಇನ್ನೊಂದೆಡೆ ಗಲ್ಫ್ ದೇಶಗಳು ಕೂಡ ಭಾರತಕ್ಕೆ ಇಂಧನ ಪೂರೈಕೆಗೆ ಮುಂದಾಗಿವೆ. ಇದೆಲ್ಲವೂ ನಮ್ಮ ರಾಜತಾಂತ್ರಿಕತೆ ಎಷ್ಟು ಬಲವಾಗಿದೆ ಅನ್ನೋದನ್ನ ಸಾಬೀತು ಮಾಡಿದ್ದು ವಿಪಕ್ಷಗಳಿಗೆ ಮುಖಭಂಗವನ್ನ ತರಿಸ್ತಾ ಇದೆ. ಇನ್ನೊಂದೆಡೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ಹಲವು ಸಲ ಸಿಗ್ನಲ್ ಕೊಟ್ಟಿದ್ದ ಸರ್ಕಾರ ಈಗ ಕಾರ್ಯರೂಪಕ್ಕೆ ಸಜ್ಜಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತ ಸರ್ಕಾರ ಸೋತಿದೆ ಅಂತ ತೋರಿಸೋದಕ್ಕೆ ಅದ್ಯಾವ ಲೆವೆಲ್ ನಲ್ಲಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಪ್ರಯತ್ನ ಪಡ್ತಾ ಇದೆಯೋ ಅದರ ದುಪ್ಪಟ್ಟು ಸ್ಪೀಡ್ ನಲ್ಲಿ ಭಾರತದ ರಾಜತಾಂತ್ರಿಕತೆ ಸೋತಿಲ್ಲ ಅನ್ನೋದು ಪ್ರೂವ್ ಆಗ್ತಾನೆ ಇದೆ. ಮೊನ್ನೆ ಲೋಕಸಭೆಯಲ್ಲಿ ಮಾತನಾಡುವಾಗ ಭಾರತದ ಇಂಧನದ ಸ್ಟೇಟಸ್ ತಿಳಿಸಿದ್ದ ಮೋದಿ, ಈ ಮುಂಚೆ 27 ದೇಶಗಳಿಂದ ನಾವು ಆಮದು ಮಾಡಿಕೊಳ್ತಾ ಇದ್ವಿ, ಆದ್ರೆ ಈಗ ಆ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ ಅನ್ನೋದನ್ನ ಹೇಳಿದ್ರು. ಪ್ರತಿನಿತ್ಯವೂ ಸ್ಟೇಟಸ್ ಚೆಕ್ ಮಾಡಿ ಎಲ್ಲಾ ದೇಶಗಳ ಜೊತೆಗೆ ನಿರಂತರವಾಗಿ ಸಂಪರ್ಕ ಮಾಡಲಾಗ್ತಾ ಇದೆ ಅನ್ನೋದನ್ನ ಹೇಳಿದ್ರು. ಇದರ ಪ್ರತಿಫಲ ಈಗ ಭಾರತಕ್ಕೆ ಲಭ್ಯವಾಗ್ತಾ ಇದೆ. ಒಂದು ಕಡೆ ವಾರ್ ಝೋನ್ ನಲ್ಲಿರೋ ಹಾರ್ಮೋಸ್ ಜಲಸಂಧಿಯಿಂದಲೂ ವೆಸಲ್ಗಳು ಬರ್ತಾ ಇದ್ರೆ, ಬೇರೆ ಬೇರೆ ದಿಕ್ಕಿನಿಂದ ತೈಲ ಹಾಗೂ ಅನಿಲ ಪೂರೈಕೆ ಬಗ್ಗೆ ದೊಡ್ಡ ಅಪ್ಡೇಟ್ಸ್ ಬರ್ತಾ ಇದೆ. ಭಾರತದ ಪಾಲಿಗೆ ಅತ್ಯಂತ ಆಪ್ತ ಮಿತ್ರ ದೇಶ ಎನ್ನಿಸಿಕೊಂಡಿರೋ ರಷ್ಯಾ ಈಗ 140 ಕೋಟಿ ಜನಸಂಖ್ಯೆ ಇರೋ ದೇಶಕ್ಕಾಗಿ ಸಹಾಯ ಮಾಡ್ತಾ ಇದೆ. ರಷ್ಯನ್ ಎನರ್ಜಿ ಸೆಕ್ಯೂರಿಟಿಯಿಂದ ಬರೋಬ್ಬರಿ 60 ಮಿಲಿಯನ್ ಬ್ಯಾರಲ್ ರಷ್ಯನ್ ಆಯಿಲ್ ಅನ್ನ ಭಾರತಕ್ಕೆ ಕಳಿಸೋದಾಗಿ ಪುಟಿನ್ ಸರ್ಕಾರ ಒಪ್ಪಿಕೊಂಡಿದೆ. ಅಂದಾಗೆ ಇದೇನು ದಾನ ಧರ್ಮ ಅಲ್ಲ, ವ್ಯವಹಾರ ಅನ್ನೋದನ್ನ ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಬೇಕು. ಭಾರತ ಸರ್ಕಾರ ಹಣ ಕೊಟ್ಟೆ ಈ ತೈಲವನ್ನ ಖರೀದಿ ಮಾಡ್ತಾ ಇದೆ. ಆದ್ರೆ ಆಪತ್ಕಾಲದಲ್ಲಿ ನಮ್ಮ ದೇಶದ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಆದ್ಯತೆ ಮೇರೆಗೆ ಭಾರತಕ್ಕೆ ತೈಲವನ್ನ ಕಳಿಸ್ತಾ ಇರೋದೇ ನಮ್ಮ ದೇಶಕ್ಕೆ ಆಗ್ತಾ ಇರೋ ಬಹುದೊಡ್ಡ ಅನುಕೂಲ. ಅದರಿಂದ ಯುದ್ಧ ನಿಲ್ಲಲಿ ಅಥವಾ ಮುಂದುವರಿಯಲಿ, ಭಾರತಕ್ಕೆ ರಷ್ಯಾ ಬಹುದೊಡ್ಡ ಆಯಿಲ್ ಸಪ್ಲೈಯರ್ ಆಗಿ ಪಾತ್ರ ವಹಿಸಲಿದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಇನ್ನೊಂದೆಡೆ ರಿಲಯನ್ಸ್ ಸಂಸ್ಥೆ ಇರಾನ್ ಜೊತೆಗೆ ಮತ್ತೊಂದು ಡೀಲ್ ಅನ್ನ ಯಶಸ್ವಿಯಾಗಿ ಮುಗಿಸಿದ್ದು, ಸುಮಾರು $350 ಮಿಲಿಯನ್ ಮೌಲ್ಯದ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ತಾ ಇದೆ. ಬರೋಬ್ಬರಿ 5 ಬ್ಯಾರೆಲ್ ತೈಲ ಭಾರತಕ್ಕೆ ಬರ್ತಾ ಇದೆ. ಇದು ಸದ್ಯಕ್ಕಂತೂ ಭಾರತ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ಇನ್ನೊಂದು ಸಲ ಕನ್ಫರ್ಮ್ ಮಾಡಿದೆ. ಇದು ಒಂದು ಸೋರ್ಸ್ ಆದ್ರೆ, ಹಾರ್ಮುಸ್ ಜಲಸಂಧಿಯಿಂದ ಭಾರತಕ್ಕೆ ತೈಲ ಪೂರೈಕೆಗೆ ತಡೆ ಬೀಳದೆ ಮುಂದುವರೆದಿದೆ. 2.3 ಲಕ್ಷ ಟನ್ ಅಡಿಗೆ ಅನಿಲ ಹೊತ್ತು ಬರ್ತಾ ಇರೋ 5 ಭಾರತೀಯ LPG ಟ್ಯಾಂಕರ್ ಗಳಿಗೆ ಹಾರ್ಮುಸ್ ಜಲಸಂಧಿಯಿಂದ ದಾರಿ ಮಾಡಿಕೊಟ್ಟಿದೆ ಇರಾನ್. ಇನ್ನೊಂದು ಲೋಡ್ ಆಗ್ತಾ ಇದ್ದು, ಅದು ಕೂಡ ಸದ್ಯದಲ್ಲೇ ಹಾರ್ಮುಸ್ ಮೂಲಕವೇ ಹಾದು ಬರಲಿದೆ. ಇದೇ ಪಕ್ಕದ ಪಾಕಿಸ್ತಾನ ಇರಾನ್ ವಿಚಾರದಲ್ಲಿ ತಲಹರಟೆ ಮಾಡೋದಕ್ಕೆ ಹೋಗಿ ಅವರ ಹಡಗುಗಳಿಗೆ ತಡೆ ಹಾಕಿದ್ದಾರೆ. ಮೊದಲೇ ಅಲ್ಲಿ ಪೆಟ್ರೋಲ್ ರೇಟ್ 305ಕ್ಕೆ ಹೋಗಿತ್ತು. ಈಗ ದಾರಿ ಬಂದ್ ಮಾಡಿರೋದ್ರಿಂದ ಗ್ಯಾಸ್ ಹಾಗೂ ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲಿಗೆ ಹೋಗಿ ತಲುಪಲಿದೆ ಅನ್ನೋದು ಅಂದಾಜಿಸೋದು ಕಷ್ಟ ಆಗಿದೆ. ಇದು ಭಾರತ ಸರ್ಕಾರದ ರಾಜತಾಂತ್ರಿಕತೆಯನ್ನ ಮತ್ತೊಮ್ಮೆ ನೆನಪಿಸ್ತಾ ಇದೆ. ಇನ್ನು ಗಲ್ಫ್ ದೇಶಗಳು ಕೂಡ ಸ್ಪಂದಿಸಿವೆ ಅನ್ನೋದನ್ನ ಹೇಳಿದ್ವಿ. ಸದ್ಯ ಯುದ್ಧದಲ್ಲಿ ಆಕ್ಟಿವ್ ಆಗಿರೋ UAE ಭಾರತಕ್ಕೆ 2 LPG ಟ್ಯಾಂಕರ್ ಗಳನ್ನ ಕಳಿಸ್ತಾ ಇದ್ದು, ಒಂದು ಕ್ರೂಡ್ ಆಯಿಲ್ ಟ್ಯಾಂಕರ್ ಸೌದಿ ಅರೇಬಿಯಾ ಕಡೆಯಿಂದ ಬರ್ತಾ ಇದೆ. ಬೇರೆ ಸಮಯದಲ್ಲಿ ಸೌದಿ ಹಾಗೂ ಅರಬ್ ದೇಶಗಳ ಬಗ್ಗೆ ಮೆಚ್ಚುಗೆಯ ಮಾತಾಡ್ತಾ ಇದ್ದ ಭಾರತದಲ್ಲಿ ವಾಸಿಸ್ತಾ ಇರೋ ಕೆಲ ಜೀವಿಗಳು ಈಗ ದಿಢೀರಂತ ಇರಾನ್ ಕಡೆ ತಿರುಗಿವೆ. ಈ ಹಿಂದೆ ಸೌದಿ ತೈಲ ಕೊಡದೇ ಇದ್ರೆ ಏನ್ ಮಾಡ್ತೀರಿ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದವರೆಲ್ಲ ಈಗ ಸೌದಿ ಬಿಟ್ಟು ನೇರವಾಗಿ ಇರಾನ್ಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಅವರೆಲ್ಲ ಈಗ ಸೌದಿ, ಅರಬ್ ಹಾಗೂ ರಷ್ಯಾಗಳಿಂದ ಬರ್ತಾ ಇರೋ ಅನಿಲ ಹಾಗೂ ತೈಲವನ್ನ ಬಳಸ್ತಾರಾ, ಅಥವಾ ನಮಗೆ ಇರಾನ್ ನಿಂದ ಬರೋ ಇಂಧನ ಮಾತ್ರ ಬೇಕು, ಬೇರೆಯೋದನ್ನ ನಾವು ಮುಟ್ಟೋದೇ ಇಲ್ಲ, ಬೇಕಾದ್ರೆ ಉಪವಾಸ ಬೀಳ್ತೀವಿ, ಬೇರೆ ದೇಶಗಳದ್ದು ಬೇಡ ಅಂತಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಇದೆಲ್ಲದರ ಮಧ್ಯೆಯೂ ಇಂಧನ ಕೊರತೆ ಅನ್ನೋ ರೂಮರ್ ಹರಿಬಿಡೋ ಕೆಲಸ ಆಗ್ತಾ ಇದ್ದು, ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಈಗ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಉತ್ತರಿಸೋ ಕೆಲಸ ಮಾಡಿದೆ. ಭಾರತದಲ್ಲಿ ಇಂಧನ ಅಥವಾ ತೈಲ ಕೊರತೆ ಆಗಿಲ್ಲ. ದೇಶದ ಎಲ್ಲಾ ಪೆಟ್ರೋಲ್ ಬಂಕ್ಗಳಿಂದಲೂ ಪೆಟ್ರೋಲ್ ಸಿಗ್ತಾ ಇದೆ. ಭಾರತ ಹೊರಡಿಸಿರೋ ಆದೇಶದಂತೆ LPG ಸಪ್ಲೈ ಕೂಡ ಆಗ್ತಾ ಇದೆ. ಯಾರು ಕೂಡ ಹೆದರಿಕೊಂಡು ಹೆಚ್ಚುವರಿ ಸ್ಟಾಕ್ ಇಟ್ಕೊಳ್ಳೋ ಕೆಲಸ ಮಾಡಬೇಡಿ. ಸರ್ಕಾರದ ಮೇಲೆ ಭರವಸೆ ಇಡಿ. ರೂಮರ್ಗಳು ಬರ್ತಾನೆ ಇರುತ್ತವೆ, ಆದ್ರೆ ನಿಮ್ಮ ಅರಿವಿಗೆ ಬಂದಿರೋ ವಿಚಾರಗಳನ್ನ ಮಾತ್ರ ನಂಬಿ ಯಾವುದೇ ಬಂಕ್ಗಳಲ್ಲೂ ಪೆಟ್ರೋಲ್ ಇಲ್ಲ ಅನ್ನೋದನ್ನ ಹೇಳ್ತಾ ಇಲ್ಲ. ಆದ್ರೆ ರೂಮರ್ಗಳನ್ನ ನಂಬಿ ಹೆಚ್ಚುವರಿ ಖರೀದಿ ಮಾಡೋದಕ್ಕೆ ಹೋದ್ರೆ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲದೆ ವರ್ಷಕ್ಕೆ ಬರೋಬ್ಬರಿ 36 ಕೋಟಿ ಟನ್ ಕಚ್ಚಾ ತೈಲವನ್ನ ರಿಫೈನ್ ಮಾಡೋ ಕೆಪಾಸಿಟಿ ಭಾರತಕ್ಕೆ ಇದೆ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಅಂದಹಾಗೆ ಇಂಥ ಸಮಸ್ಯೆಗಳು ಭವಿಷ್ಯದಲ್ಲಿ ಬಾರದಿರಲಿ ಅನ್ನೋ ಕಾರಣಕ್ಕೆ ಬದಲಿ ವ್ಯವಸ್ಥೆಗೆ ಸರ್ಕಾರ ಮುಂದಾಗಿದೆ ಅನ್ನೋದನ್ನ ಹೇಳಿದ್ವಿ. ಈಗ PNG ಕುರಿತಂತೆ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇರಿಸ್ತಾ ಇದೆ.
ಪೈಪ್ಡ್ ನೈಸರ್ಗಿಕ ಅನಿಲ ಅಂದ್ರೆ PNG ಪ್ರವೇಶವನ್ನು ಹೊಂದಿರುವ ಮನೆಗಳಿಗೆ LPG ಪೂರೈಕೆಯನ್ನು ನಿಲ್ಲಿಸಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಅನಿಲ ಜಾಲ ವಿಸ್ತರಣೆಯನ್ನ ವೇಗಗೊಳಿಸುವ ಮತ್ತು ಒಂದೇ ಇಂಧನದ ಮೇಲೆ ಅವಲಂಬನೆಯನ್ನ ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಹೊಸ ಆದೇಶದ ಅಡಿಯಲ್ಲಿ ಗ್ರಾಹಕರು ಪೈಪ್ಡ್ ನೈಸರ್ಗಿಕ ಅನಿಲಕ್ಕೆ ಬದಲಾಯಿಸಲು ವಿಫಲರಾದ್ರೆ ಮನೆಗಳಿಗೆ ಅಡುಗೆ ಅನಿಲ ಅಂದ್ರೆ LPG ಪೂರೈಕೆಯನ್ನ ನಿಲ್ಲಿಸಲಾಗುತ್ತೆ ಅಂತ ಸರ್ಕಾರ ತಿಳಿಸಿದೆ. ಸರ್ಕಾರ ಮನೆಗಳು ಮತ್ತು ವಾಣಿಜ್ಯ ಬಳಕೆದಾರರನ್ನ ಪೈಪ್ಡ್ ನೈಸರ್ಗಿಕ ಅನಿಲಕ್ಕೆ ಬದಲಾಯಿಸಲು ಒತ್ತಾಯಿಸ್ತಾ ಇದೆ. ಇದು ದೇಶೀಯವಾಗಿ ಉತ್ಪಾದಿಸಲ್ಪಡುವ ಮತ್ತು ವೈವಿಧ್ಯಮಯ ಪೂರೈಕೆಯ ಮೂಲಕ ಪಡೆಯಬಹುದಾದ ಹೆಚ್ಚು ಅನುಕೂಲಕರ ಪರ್ಯಾಯವಾಗಿದೆ. ಅಡುಗೆ ಮನೆಯ ಬರ್ನರ್ಗೆ ಪೈಪ್ ಲೈನ್ಗಳ ಮೂಲಕ PNGಯನ್ನ ನಿರಂತರವಾಗಿ ಪೂರೈಸಲಾಗುತ್ತೆ. ಇದು ಮರುಪೂರಣವನ್ನ ಕಾಯ್ದಿರಿಸುವ ಅಗತ್ಯವನ್ನ ನಿವಾರಿಸುತ್ತೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ವಿತರಣೆ ಮತ್ತು ಇತರೆ ಸೌಲಭ್ಯಗಳ ಹಾಕುವಿಕೆ, ನಿರ್ಮಾಣ, ಕಾರ್ಯಾಚರಣೆ ಮತ್ತು ವಿಸ್ತರಣೆ ಮೂಲಕ 2026ರ ಈ ಆದೇಶವನ್ನ ಪ್ರಕಟಿಸಿದೆ. ಇದು ಪೈಪ್ಲೈನ್ ಮೂಲಸೌಕರ್ಯವನ್ನ ವೇಗಗೊಳಿಸೋದು, ಅನುಮೋದನೆಗಳನ್ನ ಸಡಿಲಿಸೋದು ಮತ್ತು ಇಂಧನ ಸುರಕ್ಷತೆಯನ್ನ ಬಲಪಡಿಸಲು LPGಯಿಂದ PNGಗೆ ಬದಲಾಯಿಸುವುದನ್ನ ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಮಾರ್ಚ್ 24ರಂದು ಹೊರಡಿಸಲಾಗಿರೋ ಆದೇಶ ಲಭ್ಯತೆಯ ಹೊರತಾಗಿಯೂ PNGಯನ್ನ ಆಯ್ಕೆ ಮಾಡದಿದ್ರೆ LPG ಪೂರೈಕೆ 3 ತಿಂಗಳ ನಂತರ ಸ್ಥಗಿತಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಆದಾಗ್ಯೂ ಈ ನಿಬಂಧನೆ ಯಾವುದೇ ಆಕ್ಷೇಪಣೆ ಪ್ರಮಾಣ ಪತ್ರಕ್ಕೆ ಒಳಪಟ್ಟು ಪೈಪ್ ಸಂಪರ್ಕವನ್ನ ಒದಗಿಸೋದು ತಾಂತ್ರಿಕವಾಗಿ ಅಸಾಧ್ಯವಾದಾಗ LPG ಸಿಲಿಂಡರ್ಗಳೊಂದಿಗೆ ಮುಂದುವರೆಸಲು ಅನುವು ಮಾಡಿಕೊಡುತ್ತೆ. ಪೈಪ್ಲೈನ್ ಸಂಪರ್ಕವಿರೋ ಪ್ರದೇಶಗಳಿಂದ LPG ಸರಬರಾಜನ್ನ ಮುಕ್ತಗೊಳಿಸೋದು ಮತ್ತು ಅಂತ ಮೂಲ ಸೌಕರ್ಯಗಳಿಲ್ಲದ ಪ್ರದೇಶಗಳಿಗೆ ಅವುಗಳನ್ನು ತಿರುಗಿಸೋದು ಈ ಕ್ರಮದ ಗುರಿಯಾಗಿದೆ. ಕೊಲ್ಲಿಯಲ್ಲಿ ದ್ರವೀಕರಣ ಸೌಲಭ್ಯಗಳಿಗೆ ಹಾನಿ ಮತ್ತು ಹಾರ್ಮುಸ್ ಜಲಸಂಧಿಯ ನಿರಂತರ ಅಡಚಣೆ ಸೇರಿದಂತೆ ಜಾಗತಿಕ ಪೂರೈಕೆ ಅಡಚಣೆಗಳ ನಡುವೆ ಇಂಧನ ವೈವಿಧ್ಯೀಕರಣವನ್ನ ಉತ್ತೇಜಿಸುವುದು ಈ ಕ್ರಮದ ಗುರಿಯಾಗಿದೆ. ಆದೇಶದ ಕುರಿತು ಪ್ರತಿಕ್ರಿಯಿಸಿರೋ ತೈಲ ಕಾರ್ಯದರ್ಶಿ ನೀರಜ್ ಮಿತ್ತಲ್, ವ್ಯಾಪಾರ ಮಾಡೋ ಸುಲಭ ಸುಧಾರಣೆಗಳ ಮೂಲಕ ಬಿಕ್ಕಟ್ಟನ್ನ ಒಂದು ಅವಕಾಶವಾಗಿ ಪರಿವರ್ತಿಸಲಾಗಿದೆ ಅಂತ ಸರ್ಕಾರ ಹೇಳಿದೆ. ವ್ಯಾಪಾರ ಮಾಡುವ ಸುಲಭ ಸುಧಾರಣೆಗಳ ಮೂಲಕ ಬಿಕ್ಕಟ್ಟನ್ನ ಒಂದು ಅವಕಾಶವಾಗಿ ಪರಿವರ್ತಿಸಲಾಗಿದೆ ಅಂತ ಹೇಳಿದ್ದಾರೆ. ಅಗತ್ಯ ಸರಕುಗಳ ಕಾಯ್ದೆಗಳ ಅಡಿಯಲ್ಲಿ ಹೊರಡಿಸಲಾಗಿರೋ ಆದೇಶ ಅನುಮೋದನೆಗಳನ್ನ ಸಡಿಲಿಸುವುದು, ಶುಲ್ಕಗಳನ್ನ ಪ್ರಮಾಣೀಕರಿಸುವುದು ಮತ್ತು ಸಮಯಕ್ಕೆ ಸೀಮಿತ ಅನುಮತಿಗಳನ್ನ ಖಚಿತಪಡಿಸಿಕೊಳ್ಳುವ ಮೂಲಕ ಪೈಪ್ಲೈನ್ ಮೂಲಸೌಕರ್ಯವನ್ನ ವೇಗಗೊಳಿಸುವ ಪ್ರಯತ್ನ ಮಾಡ್ತಾ ಇದೆ. ತ್ವರಿತ ಅನುಷ್ಠಾನವನ್ನ ಸುಗಮಗೊಳಿಸಲು ಸಾರ್ವಜನಿಕ ಅಧಿಕಾರಿಗಳು ನಿಗದಿತ ಸಮಯದ ಒಳಗೆ ದಾರಿಯ ಹಕ್ಕು ಅಥವಾ ಅನುಮತಿಗಳನ್ನ ನೀಡಬೇಕು. ವಿಫಲವಾದ್ರೆ ಅನುಮೋದನೆಗಳನ್ನ ನೀಡಲಾಗಿದೆ ಅಂತ ಪರಿಗಣಿಸಲಾಗುತ್ತೆ. ನಿರ್ದಿಷ್ಟಪಡಿಸಿದ ಶುಲ್ಕಗಳನ್ನ ಮೀರಿ ಅಧಿಕಾರಿಗಳು ಶುಲ್ಕ ವಿಧಿಸೋದನ್ನು ಕೂಡ ಈ ಆದೇಶ ನಿಷೇಧ ಮಾಡಿದೆ. ಅಲ್ಲದೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಯಂತ್ರಣ ಮಂಡಳಿಯನ್ನ ಅನುಮೋದನೆಗಳು, ನಿರಾಕರಣೆಗಳು ಮತ್ತು ಅನುಕರಣೆಯನ್ನ ಟ್ರ್ಯಾಕ್ ಮಾಡೋದು ಸೇರಿದಂತೆ ಅನುಷ್ಠಾನವನ್ನ ಮೇಲ್ವಿಚಾರಣೆ ಮಾಡೋದಕ್ಕೂ ಕೂಡ ನೋಡಲ್ ಏಜೆನ್ಸಿಯನ್ನ ನೇಮಿಸಲಾಗಿದೆ. ವಸತಿ ಸಂಕೀರ್ಣಕ್ಕೆ ಪ್ರವೇಶವನ್ನ ನಿಯಂತ್ರಿಸುವ ಘಟಕಗಳು PNG ಪೂರೈಕೆಗಾಗಿ ನಿವಾಸಗಳಿಗೆ ಪೈಪ್ಲೈನ್ ಹಾಕಲು ದಾರಿಯ ಹಕ್ಕು ಅಥವಾ ಬಳಕೆಯ ಹಕ್ಕನ್ನ ನೀಡದೇ ಇದ್ರೆ ನೋಟಿಸ್ ನೀಡಲಾಗುತ್ತೆ ಮತ್ತು 3 ತಿಂಗಳ ನಂತರ ತೈಲ ಮಾರುಕಟ್ಟೆ ಕಂಪನಿಗಳು LPG ಪೂರೈಕೆಯನ್ನ ನಿಲ್ಲಿಸಿ ಬಿಡುತ್ತವೆ ಅಂತ ಈ ಆದೇಶದಲ್ಲಿ ಎಚ್ಚರಿಕೆಯನ್ನು ಕೂಡ ಸರ್ಕಾರ ಕೊಟ್ಟಿದೆ. ಒಟ್ನಲ್ಲಿ ಭಾರತ ಸರ್ಕಾರ ಸೋತಿಲ್ಲ, ಹೋರಾಡ್ತಾ ಇದೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ಸಿಕ್ಕಂತಾಗಿವೆ. ವಿಪಕ್ಷಗಳು ಇನ್ಯಾವ ರೀತಿ ಆರೋಪ ಮಾಡುತ್ತವೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.